ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬಿಟಿಎಂ ಕ್ಷೇತ್ರದಲ್ಲಿ ಬಿಟಿಎಂ 1ನೇ ಹಂತ ನಾಗರಿಕರ ಹಿತರಕ್ಷಣಾ ವೇದಿಕೆ ವತಿಯಿಂದ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ನೇತೃತ್ವ ಮತ್ತು ಉದ್ಘಾಟನೆ. ನೇತೃತ್ವ ಅಧ್ಯಕ್ಷರಾದ ವೆಂಕಟ್, ಗೌರವ ಅಧ್ಯಕ್ಷರಾದ ರವಿ ಮತ್ತು ಪ್ರಧಾನ ಕಾರ್ಯದರ್ಶಿ ಚಂದ್ರರೆಡ್ಡಿ. ಉದ್ಘಾಟನೆ. ಜನಪ್ರಿಯ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಗೌರವ ಸನ್ಮಾನ. ಸಚಿವ ರಾಮಲಿಂಗಾರೆಡ್ಡಿರವರು ಮಾಜಿ ಮೇಯರ್ ಮಂಜುನಾಥ್ ರೆಡ್ಡಿ, ಮಾಜಿ ಕಾರ್ಪೊರೇಟರ್ ಮಂಜುನಾಥ್, ಮುನಿರಾಜು ಹಾಗೂ ಹಲವಾರು ಮುಖಂಡರಿಗೆ ಗೌರವ ಸನ್ಮಾನ ಮಾಡಿದರು. ಕಾರ್ಯಕ್ರಮದ ವಿಶೇಷತೆಗಳು. ಈ ಕಾರ್ಯಕ್ರಮದ ವಿಶೇಷವೆಂದರೆ ಸಾವಿರಾರು ಜನರಿಗೆ ಅನುಕೂಲ ಮತ್ತು ಆರೋಗ್ಯಕ್ಕಾಗಿ ಬೃಹತ್ ಉಚಿತ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಸಂಜೆ ಆರ್ಕೆಸ್ಟ್ರಾ ಮತ್ತು ನೃತ್ಯ ಪ್ರದರ್ಶನ ಬಹಳ ವಿಶೇಷವಾಗಿತ್ತು. ಜೈ ಭುವನೇಶ್ವರಿ ತಾಯಿಗೆ, ನಾಗರಿಕ ರಕ್ಷಣಾ ವೇದಿಕೆಗೆ. ಕನ್ನಡದ ಸಿದ್ಧ, ಹಾಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಲಿದಾಡೋ ನೀರಿವಳು, ನಾವು ಸಿರಾಡೋ ಕಾಡಿವಳು. ಕುಂಬಳಕ್ಕೆ ಚಾ, ಕುಂಬಳಕ್ಕೆ ಚಾ, ಕುಂಬಳಕ್ಕೆ ಚಾ, ಕುಂಬಳಕ್ಕೆ ಚಾ. ಬರೆಯೋರ ತವರೂರು ಕುಂಬಳಕ್ಕೆ ಚಾ, ನಡೆಯೋರ ಹಿರಿಯೂರು, ನಟಿಸೋರ ನವಿಲೂರು ಕುಂಬಳಕ್ಕೆ ಚಾ, ನುಡಿಸೋರ ಮೈಸೂರು. ಕೂಡಿದರೆ ಕಾಣೋದು ಎದೆ ತುಂಬಾ ಹಾಡಾಗೋದು. ಮಧುರ ಮಧುರ ಇದು, ಅಮರ ಅಮರ ಇದು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ಇವಳಿಗಳು, ನಮ್ಮ ಕಾಪಾಡೋ ಗುರು ಇವಳು.
70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ವೇದಿಕೆ 2008ರಿಂದ ಶುರುವಾಯಿತು. ಆವತ್ತಿಂದ ಸತತ 17 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ, ಮೊದಲು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದ್ವಿ. ಮಳೆ ಪ್ರಾಬ್ಲಮ್ಗೋಸ್ಕರ ಮತ್ತೆ ಈಗ ಕನ್ನಡ ರಾಜ್ಯೋತ್ಸವ ನವೆಂಬರಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ವಿ. ಪ್ರತಿ ವರ್ಷದಂತೆ ನಾವು ಬೆಳಗ್ಗೆ ಫ್ಲಾಗ್ ಹಾಸ್ಟಿಂಗ್ ಇರುತ್ತೆ ನಮ್ಮ ಮಾಜಿ ಮೇಯರ್ ಮಂಜುನಾಥ್ ರೆಡ್ಡಿ ಅವರಿಂದ, ಮತ್ತೆ ದೀಪ ಬೆಳಗುವ ಕಾರ್ಯಕ್ರಮ ನಮ್ಮ ಮಾನ್ಯ ಸಚಿವರು, ಸಾರಿಗೆ ಸಚಿವರು ಮತ್ತೆ ಮುಜರಾಯಿ ಸಚಿವರು ರಾಮಲಿಂಗಾರೆಡ್ಡಿ ಅವರು ಹಸ್ತದಿಂದ ನೆರವೇರ್ತೈತೆ. ಅದಾದ್ಮೇಲೆ ಬೆಳಗ್ಗೆ ನಮ್ದು ಬ್ಲಡ್ ಕ್ಯಾಂಪ್ ಶುರುವಾಗಿರುತ್ತೆ ಇದು ವಿಕ್ಟೋರಿಯಾ ಹಾಸ್ಪಿಟಲ್ ಕಡೆಯಿಂದ. ಮತ್ತೆ ಇದನ್ನು ಮಣಿಪಾಲ್ ECG, ಎಕೋ, ಕಾರ್ಡಿಯೋಗ್ರಾಮು ಅದು ಮೊಬೈಲ್ ಇದರಲ್ಲಿ ಬರುತ್ತೆ. ಅದು ವರ್ತ್ 4,000 ಆಗುತ್ತೆ. ಅದು ನಾವು ಉಚಿತವಾಗಿ ಮಾಡ್ತಾ ಇದ್ದೀವಿ. ಮತ್ತೆ ಶೋಭಾ ಹಾಸ್ಪಿಟ್ಲ್ ಮತ್ತೆ ಸ್ಫೂರ್ತಿ ಲೈಫ್ ಕೇರ್ ಹಾಸ್ಪಿಟ್ಲ್ ಇವರ ವತಿಯಿಂದ ಪ್ರತಿ ವರ್ಷ ನಾವು ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 400-500 ಜನ ಇದರ ಪ್ರತಿಫಲ ಪಡ್ಕೊಳ್ತಾರೆ. ಅದ್ರ ಜೊತೆಗೆ ಮೆಡಿಸಿನ್ಸ್ ಫ್ರೀ ಕೊಡ್ತೀವಿ. ಕಣ್ಣಿನ ತಪಾಸಣೆ ಇರುತ್ತೆ. ಕಣ್ಣಿನ ತಪಾಸಣೆನೂ ಸಹ ತಪಾಸಣೆ ಆದ್ಮೇಲೆ ಕನ್ನಡಕಗಳು ಫ್ರೀ ಆಗಿ ವಿತರಣೆ ಮಾಡ್ಕೊಡ್ತೀವಿ. ಇದು ಮೈನ್ ಒಂದು ನಾವು ಉದ್ದೇಶಪೂರ್ವ ಹೇಳ್ಬೇಕಂತಂದ್ರೆ, ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ಎಲ್ಲಾ ಕಡೆ ಏನಂತಾರೆ ಮೈಗ್ರೇಟೆಡ್ ಅಲ್ಲ, ಮೈಗ್ರೇಟೆಡ್ ಮೈನ್ ಆಗುತ್ತೆ ಅಂದ್ರೆ ಹೊರಗಡೆಯಿಂದ ಬಂದಿರೋರಿಗೆ ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ನಾರ್ತ್ ಆಗಿರ್ಬೋದು, ಅವ್ರ ಹತ್ರ ದೊಡ್ಡ ವಿಷಯಲ್ಲಿ ಮಾಡಿ ಕನ್ನಡ ರಾಜ್ಯೋತ್ಸವ ಮಾಡೋದು ಅಂತಂತೇಳ್ಬಿಟ್ಟು ಎಲ್ಲ ಕಡೆ ಇದು ಮಾತೋದು. ಬಟ್ ಇದುವರೆಗೂ ನಾವು ಯಾವುದೇ ಅಂಗಡಿ ಮುಂಗಟ್ಟುಗಳು ಅಥವಾ ಯಾವುದವ್ರ ಹತ್ರ ಯಾರ ಹತ್ರ ನಾವು ದುಡ್ಡು ದೇಣಿಗೆ ತಗೊಂಡಿಲ್ಲ. ನಾವು ಮಾಡೋ ಕಾರ್ಯಕ್ರಮ ನೋಡಿ ಅವರೇ ಖುಷಿ ಪಟ್ಟು ಕೊಡ್ತಾ ಇದ್ದಾರೆ. ಅನ್ನದಾನ ಆಗಿರ್ಬೋದು, ಟಿಫನ್ ಆಗಿರ್ಬೋದು, ಮತ್ತೆ ಪೌರ ಕಾರ್ಮಿಕರಿಗೆ ಬಟ್ಟೆಗಳು, ಹಾಸ್ಪಿಟಲೈಸೇಷನ್ಸ್, ಮತ್ತೆ ಇದು BWHSB ಅವರಿಗೆ ಬಟ್ಟೆ ಎಲ್ಲ ಫ್ರೀ ಆಗಿ. ನಮ್ದೇನಿಲ್ಲ, ಎಲ್ಲ ದಾನಿಗಳು ಸರ್ ನಮ್ದು ಈ ತರ ಇರ್ಲಿ, ನಾವು ಮೆಡಿಕಲ್ ಈ ತರ ನಡ್ಕೊ ಬರ್ತಾ ಇದ್ವಿ, ಸತತವಾಗಿ ನಡ್ಸ್ಕೊ ಬರ್ತಾ ಇದ್ವಿ. ಈಗ ಎಲ್ಲರ ಆಶೀರ್ವಾದ ಚೆನ್ನಾಗಿ ನಡೀತಾ ಇದೆ. ಈಗ ನಮ್ಮ ಸಾಯಂಕಾಲ ಮಧ್ಯಾಹ್ನ ಈಗ ಮೆಡಿಕಲ್ ಕ್ಯಾಂಪ್ ಇದೆ. ಮೆಡಿಕಲ್ ಕ್ಯಾಂಪ್ 1 ಗಂಟೆವರೆಗೂ ಇರುತ್ತೆ. 1 ಗಂಟೆ ಮೇಲೆ ಅನ್ನದಾನ ಇದೆ. ಸುಮಾರು 400-500 ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಮತ್ತೆ ಸಾಯಂಕಾಲ ಚಾಮರಾಜ ನೃತ್ಯ ತಂಡದವರಿಂದ ಅವ್ರದ್ದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಸಂಜೆ ಕಾರ್ಯಕ್ರಮ ಇದೆ. ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಸಾಮಾಜಿಕ ಮತ್ತು ಸಮಾಜ ಸೇರಿ ನಿಮ್ಮ ಸಂಘದಿಂದ ಮಾಡ್ತಾ ಇದ್ದಾರೆ. ಜನರು ಕೂಡ ಒಂದು ವಾಲಂಟಿಯರ್ ಆಗಿ ನಾವು ಕೂಡ ಈ ಸಂಘದಲ್ಲಿ ಬಂದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನ್ ಸರ್ ಅದೇ? ಸರ್ ಏನಿಲ್ಲ, ಅದೇ ಹೇಳ್ತಾ ಇದೀವಿ. ನಮ್ಮ ಒಂದು ಯಾರಿಗೂ ನಾವು ಇದರಲ್ಲಿ ದೊಡ್ಡವರು ಮತ್ತೆ ಸಾಹುಕಾರರು ಇದರಲ್ಲಿ ಬಡವರು ಅಂತೇಳಿ ತಾರತಮ್ಯ ಇಲ್ಲ. ಇದು ಜಾತ್ಯತೀತ ಮತ್ತೆ ಮೌಲ್ಯಾತೀತ. ನಾವು ಯಾವ್ದು ಬಡವರು ಸಾಹುಕಾರ ಅಂತ ನೋಡೋದಿಲ್ಲ. ಪಕ್ಷವಾದ ಯಾವುದೇ ಪಕ್ಷ ಇದಿಲ್ಲ. ಪ್ರೋಟೋಕಾಲ್ ಪ್ರಕಾರ ನಮ್ಮ ಸಾಹೇಬರು ಕಾಂಗ್ರೆಸ್ ಇದ್ದಾರೆ, ಅವ್ರಿಗೆ ನಾವು ಮನ್ನಣೆ ಕೊಡ್ತಾ ಇದ್ವಿ. ಇಲ್ಲಿ ಯಾವುದೇ ಒಂದು BJP ಇರ್ಬೋದು, ದಳ ಇರ್ಬೋದು, ನಾವು ಫಸ್ಟ್ 2008-9 ಮಾಡ್ಬೇಕಾದ್ರೆ ನಮ್ಮ ಕುಮಾರಸ್ವಾಮಿ ಅವ್ರು ಬಂದಿದ್ರು, ಮತ್ತೆ ನಟರಾಜ್ ಮಾಜಿ ಮೇಯರ್ ಅವ್ರು ಬಂದಿದ್ರು ಇದೇ ಪ್ರೋಗ್ರಾಮ್ಗಳಿಗೆ. ಈಗ ಅವ್ರಿಗೆ ಕಾರಣಾಂತರಗಳಿಂದ ನಿಮ್ಗೆ ಗೊತ್ತಿರ್ಬೋದು, ಪೊಲಿಟಿಕಲ್ ಇದರಿಂದ ಅಂತಂದ್ರೆ ಈಗ ಸಾಹೇಬರು ಬರ್ತಾ ಇದ್ದಾರೆ, ಬಂದು ನಡೆಸಿ ಮತ್ತೆ ಅವ್ರದ್ದು ಪ್ರೋಗ್ರಾಮ್ ಇದೆ ಹೋಗ್ತಾ ಇದ್ದಾರೆ. ಸಾಹೇಬ್ರು ಹೇಳಿದಂಗೆ ರಾಜಕೀಯದಲ್ಲಿ ಹೋದ್ರೆ ಒಂದು ಕಡೆ ಆಗೋಗ್ಬಿಡ್ತೀವಿ. ಅದಕ್ಕೋಸ್ಕರ ಈ ತರ ಜನಗಳ ಸೇವೆ ಮಾಡ್ಕೊಂಡಿದ್ರೆ ಎಲ್ಲಾ ಪಕ್ಷದವ್ರ ಹತ್ರ ಚೆನ್ನಾಗಿರ್ಬೋದು ಅಂತೇಳಿ ನಮ್ಗೆ ರಾಜಕೀಯದಲ್ಲಿ ಆಲ್ರೆಡಿ ನಮ್ ಸಾಹೇಬ್ರು ಇದ್ದಾರೆ. ನಮ್ಗೆ ಏನ್ ಬೇಕೋ ಎಲ್ಲ ಅವ್ರು ಮಾಡ್ಕೊಡ್ತಾ ಇದ್ದಾರೆ. ಅವರ ಹಿಂದೆ ನಾವು ಇರ್ತೀವಿ. ನಮ್ಮ ಮಂಜುನಾಥ್ ರೆಡ್ಡಿ ಅವರು ಮತ್ತೆ ರಾಮಲಿಂಗಾರೆಡ್ಡಿ ಇರ್ಬೇಕಾದ್ರೆ ನಮ್ಗೆ ರಾಜಕೀಯ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಏನ್ ಬೇಕೋ ಎಲ್ಲ ಇದು ಕೊಡ್ತಾ ಇದೆ. ಜೈ ಸಾಯಿರಾಮ್. ನನ್ನ ಹೆಸರು ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ಅಂತ. ನಾನು ಕನ್ನಡ ಚಲನಚಿತ್ರ ನಿರ್ಮಾಪಕ ಮತ್ತೆ TV4 ನ್ಯೂಸ್ ಚಾನೆಲ್ ಸಂಸ್ಥಾಪಕ. ಆಮೇಲೆ ಈಗ ಸದ್ಯಕ್ಕೆ ಕಾಂಗ್ರೆಸ್ ಅಲ್ಲಿ ಲೇಬರ್ ಸೆಲ್ ಒಳಗೆ ಕರ್ನಾಟಕ ರಾಜ್ಯಕ್ಕೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಗೆ ವೆಂಕಟ್ ಸರ್ ಅವರು ಬಹಳ ಆತ್ಮೀಯ ಸ್ನೇಹಿತರು. ಸುಮಾರು ಒಂದು 7-8 ವರ್ಷದಿಂದ ನಮ್ದು ಅವ್ರದ್ದು ಬಾಂಧವ್ಯ ಇದೆ. ಸುಮಾರು ಕಾರ್ಯಕ್ರಮಕ್ಕೆ ನಾನು ಕರೀತಾ ಇದ್ದೆ, ಅವರು ಕರೀತಾ ಇದ್ರು, ಬರಕ್ಕಾಗಿರ್ಲಿಲ್ಲ. ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಬಹಳ ಉದ್ದೇಶ ಇಟ್ಕೊಂಡು ಬಂದೆ. ಯಾಕಂದ್ರೆ ತುಂಬಾ ಒಳ್ಳೆ ಒಂದು ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದಾರೆ. ನಾನು ನೋಡಿದೀನಿ ಕನ್ನಡ ರಾಜ್ಯೋತ್ಸವಗಳು ಬಹಳ ಚೀಫ್ ಗೆಸ್ಟ್ ಆಗಿ ಹೋಗಿದ್ದೀನಿ. ಆದ್ರೆ ಇದು ಒಂಥರ ವಿಭಿನ್ನ ಅನಿಸ್ತು ನನಗೆ. ಯಾಕಂದ್ರೆ ಇಲ್ಲಿ ಬರೀ ಏನೋ ಒಂದು ಬ್ಲಡ್ ಕ್ಯಾಂಪ್ ಇಲ್ಲ ಅಂದ್ರೆ ಏನೋ 2-3 ಮಾಡ್ಬಿಟ್ಟು ಕೈ ಬಿಟ್ಬಿಡ್ತಾರೆ. ಆಮೇಲೆ ಇಡೀ ಏರಿಯಾದಲ್ಲಿ ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ಎಲ್ಲ ಯೂಸ್ ಮಾಡ್ಕೊಂತಾರೆ. ಇದೆಲ್ಲ ಮಾಡೋದಕ್ಕೆ ಇದೆಲ್ಲ ಬಿಟ್ಟು ವಿಭಿನ್ನವಾಗಿ ಇವ್ರು ಮಾಡ್ತಾ ಇರೋದು ನನಗೆ ಬಹಳ ಸಂತೋಷ ಆಯ್ತು. ಆಮೇಲೆ ಕಣ್ಕಾಣದಲ್ಲಿ ಕಣ್ ಟೆಸ್ಟ್ ಮಾಡಿ ಕನ್ನಡಕ ಉಚಿತವಾಗಿ ಕೊಡೋದು,
ಆಮೇಲೆ ಮೆಡಿಸಿನ್ಸ್ ಸಾವಿರಾರು ರೂಪಾಯಿ ಮೆಡಿಸಿನ್ಸ್ ಫ್ರೀ ಆಗಿ ಕೊಡೋದು, ಮತ್ತೆ ಕಾರ್ಮಿಕರಿಗೆ ಬಟ್ಟೆ ಕೊಡಿ, ಇವೆಲ್ಲ ಬಹಳ ವಿಭಿನ್ನ ಅನಿಸ್ತು ನನಗೆ, ತುಂಬಾ ಹೊಸದ ಅನಿಸ್ತು. ಆಮೇಲೆ ಮನುಷ್ಯನ ಹೃದಯ ತುಂಬಾ ಒಳ್ಳೇದು, ಅಂದ್ರೆ ಗಾತ್ರ ಯಾರಿಗೆ ಜಾಸ್ತಿ ಇರುತ್ತೆ ಹೃದಯ ಬಹಳ ಚೆನ್ನಾಗಿರುತ್ತೆ ಅಂತೆ. ಹಂಗಾಗಿ ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ಹೋಗ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದು, ನಾವು ಯಲಹಂಕದಿಂದ ಬಂದಿರೋದು. ಈ ಕಾರ್ಯಕ್ರಮ ಇಲ್ಲಿರೋ ಜನ ಇವರೆಲ್ಲ ನೋಡ್ಬಿಟ್ಟು ಬಹಳ ಸಂತೋಷ ಆಯ್ತು. ಇದೇ ತರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚಾಗಿ ಮಾಡ್ಲಿ, ಇನ್ನೂ ಇವರಿಗೆ ನೆಕ್ಸ್ಟ್ MLA ಆಗಿ ನಿಂತ್ಕೊಳ್ಳುವಂತ ಒಂದು ಅವಕಾಶ ಬರಲಿ. ಆಮೇಲೆ ಅವ್ರು ಬೆಳೀಲಿ, ಅವ್ರು ಬೇರೆ ಈ ಒಂದು BTM ಲೇಔಟ್ಗೆ ಒಂದು ಉತ್ತಮವಾದ ಪ್ರಜಾಗಿರುವ ಒಂದು ಸ್ಥಾನಮಾನ ಗಳಿಸ್ತೀವಿ ಅಂತ ನಾನು ಹಾರೈಕೆ. ಈಗ ಗೌರವಾಧ್ಯಕ್ಷನಾಗಿದ್ದೀನಿ. ಇಷ್ಟೊತ್ತು ನಮ್ಮ ಅಧ್ಯಕ್ಷರು ವೆಂಕಟರಾವ್ ಮಾತಾಡಿದ್ರು. ಎಲ್ಲ ಹೇಳಿದ್ರು ನಮ್ಮ ಅಂಗಡಿ ಮುಖಂಡಗಳಲ್ಲಿ ನಾವು ದುಡ್ಡು ಕಲೆಕ್ಟ್ ಮಾಡಲ್ಲ ಅಂತ. ಒಂದೇ ಒಂದು ವಿಷಯ ಅವ್ರು ಬಿಟ್ರು, ಏನಂದ್ರೆ ನಾವು ಯಾವುದೇ ಇನ್ವಿಟೇಷನ್ ಕಾರ್ಡ್ ಆಗ್ಲಿ ಪಾಂಪ್ಲೆಟ್ ಆಗ್ಲಿ ನೀವೇ ನೋಡಿರ್ಬೋದು, ಫೋಟೋಗಳು ಹಾಕಲ್ಲ. ಯಾಕಂದ್ರೆ ನಮ್ಗೆ ಬೇಕಾಗಿಲ್ಲ, ಪ್ರಾಪಗಂಡ ಫೋಟೋ ಹಾಕಿ ಮಾಡೋಂಥದ್ದು ಬೇಕಾಗಿಲ್ಲ. ಇದು ಮೊದಲಿಂದ ಬಂದಿದೆ. 2017 ಸಂಘ ಪ್ರತಿಷ್ಠಾಪನೆ ಆದಂಗೆ ಅದೇ ಮಾಡಿದ್ವಿ. ನಾವು ಯಾವುದೇ ಇನ್ವಿಟೇಷನ್ ಕಾರ್ಡ್ ಇದಾಗ್ಲಿ ಫೋಟೋ ಹಾಕದೆ ನಮ್ಮ ಇದರಲ್ಲಿ ಒಂದು ಸಾರ್ವಜನಿಕ ಸೇವೆ ಮಾಡಬೇಕು ಅಂತ ಉದ್ದೇಶದಿಂದಾನೆ ಮಾಡ್ತಾ ಇದ್ವಿ. ಇಂಡಿವಿಜುವಲ್ ಆಗಿ ಯಾರು ಇದು ಮಾಡಬಾರ್ದು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ವಿ. ಬಡವರು ಸಾಕಷ್ಟು ಇಲ್ಲಿ ಬಡವರಿದ್ದಾರೆ. ಅದಕ್ಕೋಸ್ಕರ ವೆಂಕಟ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ಮಾಜಿ ಅಧ್ಯಕ್ಷರು ಎಲ್ಲ ಅವರ ಸಂಘಗಳು, ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಒಬ್ಬರ ಕೈಲಿ ಆಗೋದಿಲ್ಲ. ಸಹಕಾರ ಅಧ್ಯಕ್ಷರಿಗೆ ಎಲ್ಲ ಕೈ ಜೋಡಿಸಿ ಇವತ್ತು ಈ ಮಟ್ಟಕ್ಕೆ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಮಾಡ್ತಾರೆ, ಬಹಳ ಸಂತೋಷ. ನಾನು ಡಾಕ್ಟರ್ ಶೋಭಾ, ಗೈನಕಾಲಜಿಸ್ಟ್ ತಾವರೆಕೆರೆಯಲ್ಲಿ. ನಮ್ದು ಸ್ವಂತ ಹಾಸ್ಪಿಟಲ್ ಡಾಕ್ಟರ್ ಶೋಭಾ ಹಾಸ್ಪಿಟಲ್ ಅಂತಿದೆ. ನಮ್ಮ ಹಸ್ಬೆಂಡ್ ಸರ್ಜನ್, ಆಕ್ಚುಲಿ ಅವ್ರು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಕೀ ಹೋಲ್ ಸರ್ಜರಿ ಮಾಡ್ತಾರೆ. ಇದು ನಿಮ್ಗೆಲ್ಲ ಕೇಳ್ತಾ ಇದ್ರೆ ನನ್ಗೆ ಬಹಳ ಖುಷಿ ಆಗ್ತಿದೆ. ಇವತ್ತು ನಾವು ಈ ಇವೆಂಟ್ ಅಲ್ಲಿ ನಮ್ಗೆ ಪಾರ್ಟಿಸಿಪೇಟ್ ಮಾಡಕ್ಕೆ ವೆಂಕಟ್ ಸರ್ ಅವರು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ. ರಮೇಶ್ ಅಂತ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಶೋಭಾ ಹಾಸ್ಪಿಟಲ್. ಸೊ ಇದು ಅಂದ್ರೆ ಇದು ಸತತವಾಗಿ ಪ್ರತಿ ವರ್ಷ ಜನರಿಗೆ ಉಪಯೋಗ ಆಗೋ ತರ ಸೊ ಫ್ರೀ ಕ್ಯಾಂಪ್ ನ ನಡೆಸ್ತಾ ಇದ್ದಾರೆ. ಸೊ ನಮ್ ಶೋಭಾ ಹಾಸ್ಪಿಟಲ್ ಇಂದ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಆಗತ್ತೋ